ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಆರೋಪಿ ಖುದ್ದು ಹೈಕೋರ್ಟ್ ಕದ ತಟ್ತಾ ಇದ್ದಾರೆ. ಹಾಜರಾತಿಯಲ್ಲಿ ಟ್ರಯಲ್ಗೆ ಮನವಿ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೆ ಆರೋಪಿ ಫಯಾಜ್ ಈಗ ಮನವಿಯನ್ನ ಮಾಡಿರೋದು. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗಾಗಲೇ ನವೆಂಬರ್ 10ರಂದು ತೀರ್ಪನ್ನ ಪ್ರಕಟಿಸುತ್ತೆ ಕೋರ್ಟ್. ಖುದ್ದು ಹಾಜರಾತಿಗೆ ಈಗ ಟ್ರಯಲ್ನಲ್ಲಿ ಮನವಿ ಮಾಡಿದ್ದಾನೆ ಫಯಾಜ್. ನವೆಂಬರ್ 10ರಂದು ತೀರ್ಪು ಪ್ರಕಟ ಆಗುತ್ತೆ. ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಟ್ರಯಲ್ಸ್ಗೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮನವಿಯನ್ನ ಮಾಡಿರೋದು. ಅದೇ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಿನ್ನೆ ನಡೆಯಿತು. ಮತ್ತೆ ಹೈಕೋರ್ಟ್ ಕದ ತಟ್ತಾ ಇದ್ದಾನೆ ಈಗ ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಆರೋಪಿ ಖುದ್ದು ಹೈಕೋರ್ಟ್ ಕದ ತಟ್ತಾ ಇದ್ದಾರೆ. ಹಾಜರಾತಿಯಲ್ಲಿ ಟ್ರಯಲ್ಗೆ ಮನವಿ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೆ ಆರೋಪಿ ಫಯಾಜ್ ಈಗ ಮನವಿಯನ್ನ ಮಾಡಿರೋದು. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗಾಗಲೇ ನವೆಂಬರ್ 10ರಂದು ತೀರ್ಪನ್ನ ಪ್ರಕಟಿಸುತ್ತೆ ಕೋರ್ಟ್. ಖುದ್ದು ಹಾಜರಾತಿಗೆ ಈಗ ಟ್ರಯಲ್ನಲ್ಲಿ ಮನವಿ ಮಾಡಿದ್ದಾನೆ ಫಯಾಜ್. ನವೆಂಬರ್ 10ರಂದು ತೀರ್ಪು ಪ್ರಕಟ ಆಗುತ್ತೆ. ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಟ್ರಯಲ್ಸ್ಗೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮನವಿಯನ್ನ ಮಾಡಿರೋದು. ಅದೇ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಿನ್ನೆ ನಡೆಯಿತು. ಮತ್ತೆ ಹೈಕೋರ್ಟ್ ಕದ ತಟ್ತಾ ಇದ್ದಾನೆ ಈಗ ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಆರೋಪಿ ಖುದ್ದು ಹೈಕೋರ್ಟ್ ಕದ ತಟ್ತಾ ಇದ್ದಾರೆ. ಹಾಜರಾತಿಯಲ್ಲಿ ಟ್ರಯಲ್ಗೆ ಮನವಿ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೆ ಆರೋಪಿ ಫಯಾಜ್ ಈಗ ಮನವಿಯನ್ನ ಮಾಡಿರೋದು. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗಾಗಲೇ ನವೆಂಬರ್ 10ರಂದು ತೀರ್ಪನ್ನ ಪ್ರಕಟಿಸುತ್ತೆ ಕೋರ್ಟ್. ಖುದ್ದು ಹಾಜರಾತಿಗೆ ಈಗ ಟ್ರಯಲ್ನಲ್ಲಿ ಮನವಿ ಮಾಡಿದ್ದಾನೆ ಫಯಾಜ್. ನವೆಂಬರ್ 10ರಂದು ತೀರ್ಪು ಪ್ರಕಟ ಆಗುತ್ತೆ. ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಟ್ರಯಲ್ಸ್ಗೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮನವಿಯನ್ನ ಮಾಡಿರೋದು. ಅದೇ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಿನ್ನೆ ನಡೆಯಿತು. ಮತ್ತೆ ಹೈಕೋರ್ಟ್ ಕದ ತಟ್ತಾ ಇದ್ದಾನೆ ಈಗ ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಆರೋಪಿ ಖುದ್ದು ಹೈಕೋರ್ಟ್ ಕದ ತಟ್ತಾ ಇದ್ದಾರೆ. ಹಾಜರಾತಿಯಲ್ಲಿ ಟ್ರಯಲ್ಗೆ ಮನವಿ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೆ ಆರೋಪಿ ಫಯಾಜ್ ಈಗ ಮನವಿಯನ್ನ ಮಾಡಿರೋದು. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗಾಗಲೇ ನವೆಂಬರ್ 10ರಂದು ತೀರ್ಪನ್ನ
ಪ್ರಕಟಿಸುತ್ತೆ ಕೋರ್ಟ್. ಖುದ್ದು ಹಾಜರಾತಿಗೆ ಈಗ ಟ್ರಯಲ್ನಲ್ಲಿ ಮನವಿ ಮಾಡಿದ್ದಾನೆ ಫಯಾಜ್. ನವೆಂಬರ್ 10ರಂದು ತೀರ್ಪು ಪ್ರಕಟ ಆಗುತ್ತೆ. ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಟ್ರಯಲ್ಸ್ಗೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮನವಿಯನ್ನ ಮಾಡಿರೋದು. ಅದೇ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಿನ್ನೆ ನಡೆಯಿತು. ಮತ್ತೆ ಹೈಕೋರ್ಟ್ ಕದ ತಟ್ತಾ ಇದ್ದಾನೆ ಈಗ ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಆರೋಪಿ ಖುದ್ದು ಹೈಕೋರ್ಟ್ ಕದ ತಟ್ತಾ ಇದ್ದಾರೆ. ಹಾಜರಾತಿಯಲ್ಲಿ ಟ್ರಯಲ್ಗೆ ಮನವಿ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೆ ಆರೋಪಿ ಫಯಾಜ್ ಈಗ ಮನವಿಯನ್ನ ಮಾಡಿರೋದು. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ, ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗಾಗಲೇ ನವೆಂಬರ್ 10ರಂದು ತೀರ್ಪನ್ನ ಪ್ರಕಟಿಸುತ್ತೆ ಕೋರ್ಟ್. ಖುದ್ದು ಹಾಜರಾತಿಗೆ ಈಗ ಟ್ರಯಲ್ನಲ್ಲಿ ಮನವಿ ಮಾಡಿದ್ದಾನೆ ಫಯಾಜ್. ನವೆಂಬರ್ 10ರಂದು ತೀರ್ಪು ಪ್ರಕಟ ಆಗುತ್ತೆ. ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಟ್ರಯಲ್ಸ್ಗೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮನವಿಯನ್ನ ಮಾಡಿರೋದು. ಅದೇ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಿನ್ನೆ ನಡೆಯಿತು. ಮತ್ತೆ ಹೈಕೋರ್ಟ್ ಕದ ತಟ್ತಾ ಇದ್ದಾನೆ ಈಗ ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಆರೋಪಿ ಖುದ್ದು ಹೈಕೋರ್ಟ್ ಕದ ತಟ್ತಾ ಇದ್ದಾರೆ. ಹಾಜರಾತಿಯಲ್ಲಿ ಟ್ರಯಲ್ಗೆ ಮನವಿ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೆ ಆರೋಪಿ ಫಯಾಜ್ ಈಗ ಮನವಿಯನ್ನ ಮಾಡಿರೋದು. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ, ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗಾಗಲೇ ನವೆಂಬರ್ 10ರಂದು ತೀರ್ಪನ್ನ ಪ್ರಕಟಿಸುತ್ತೆ ಕೋರ್ಟ್. ಖುದ್ದು ಹಾಜರಾತಿಗೆ ಈಗ ಟ್ರಯಲ್ನಲ್ಲಿ ಮನವಿ ಮಾಡಿದ್ದಾನೆ ಫಯಾಜ್. ನವೆಂಬರ್ 10ರಂದು ತೀರ್ಪು ಪ್ರಕಟ ಆಗುತ್ತೆ. ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಟ್ರಯಲ್ಸ್ಗೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮನವಿಯನ್ನ ಮಾಡಿರೋದು. ಅದೇ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಿನ್ನೆ ನಡೆಯಿತು. ಮತ್ತೆ ಹೈಕೋರ್ಟ್ ಕದ ತಟ್ತಾ ಇದ್ದಾನೆ ಈಗ ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ